ಇವಳೆ ಇವಳೆ ಒಂದು ರೌಟು ಕುಡಿಯಾಕ ನೀರು ತಗೊಂಬಾರೆ. ಆ ಹೊಲ್ದಾಗಿದ್ದ ನಡ್ಕ ಬಂದೀವ್ನಿ. ಬಾಯರ್ಕಾಗೆ ತಗೊಂಬಾರೆ ಒಂದು ರೌಟು ಕುಡಿಯಾಕ ನೀರ. ಅಯ್ಯೋ ತಗೊಳಕ್ ಮಾರಾಯ, ಆ ರೋಡ್ನಾಗ ಬರ್ತಾನೆ ಹರೀಶ್ ಎಂಬತ್ತಿಯ ಇವಳೆ ನೀರು ತಗೊಂಬ ಅಂತ ಬಂದು ಒಂದು ರೋಬೋಟು ಸುಧಾರಿಸ್ಕೊಂಡು ಆಮೇಲೆ ನೀರು ಕುಡಿದ್ರೆ ಆಗಕ್ಕಿಲ್ಲೇನು? ಅಲ್ಲಿ ರೋಡ್ನಾಗ ಬರ್ತಾನೆ ಹರೀಶ್ ಎಂಬತ್ತಿಯ ನೀರು ತಗೊಂಬ ಅಂತ. ನೋಡಿ ಇವಳನ್ನ, ಆ ಹೊಲ್ದಾಗೆ ಕರೆಂಟ್ ಬಂದಿತ್ತು ಕಣೆ. ಆ ಬಿಸ್ಲಾಗೆಲ್ಲ ಒಂದು ರೋಬೋಟು ಆ ಗೇಟ್ ವಾಲ್ಗಳೆಲ್ಲ ತಿರ್ಕೊಂಡು ಆ ಡ್ರಿಪ್ನಾಗೆಲ್ಲ ನೀರು ಬಿಟ್ಟು ಅವನ್ನೆಲ್ಲ ಚೆಕ್ ಮಾಡ್ಕೊಂಡು ಹೊಲ್ದಾಗಿದ್ದ ನಡ್ಕ ಬಂದಿದ್ದೀನಿ ಕಣೆ. ಅದಕ್ಕೆ ಬಾಯರ್ಕೆ ಆಯ್ತು. ಬಂದಾನೆ ನೀರು ತಗೊಂಬಾರೆ ಅಂತ ಹೇಳ್ದೆ. ನಿನಗೆ ಮನೆಯಾಗ ಇರಾಳ್ಗೆ ನೀರು ತಗೊಂಬಂದು ಕೊಡೋದು ಎಷ್ಟು ಬಾರ ನೋಡು ನಿನ್ಗ. ತಗೊಳಪ್ಪ ಮಾರಾಯ, ಇವಾಗೇ ನಾನು ನೀರು ತಂದಿಲ್ವೇನು? ಆ ರೋಡ್ನಾಗೆ ಬತ್ತ ಹರೀಶ್ಗೆ ಬಂದಲ್ಲ, ಅದಕ್ಕೆ ಹೇಳಿದೆ. ಇವಾಗೇನಾಯ್ತು ತಗೊಳಪ್ಪ, ನೀರು ಕುಡಿ, ಇವಾಗ ತಂದಿರವ. ಅಲ್ಲ ಕಣ ಮಾರಾಯ, ಆ ಯುಗಾದಿ ಹಬ್ಬ ಹತ್ರಕ್ಕೆ ಬರ್ತಾ ಇದೆ. ಆ ಕೂಲಿಯರೆಲ್ಲ ಬಂದು ಮಂತಾವ ದುಡ್ಡು ಕೇಳ್ತಾವ್ರೆ, ಕಳೆ ತಗ್ಸಿರೋದು. ಹೊಸಿ ಆ ಕೂಲಿಯರಿಗೆಲ್ಲ ದುಡ್ಡು ಕೊಡ್ಬೇಕು ಕಣಯ್ಯ. ಒಂದು ರೋಬೋಟೆಲ್ಲ ದುಡ್ಡು ಪಡ್ಡು ನೋಡ್ಕೇಳಯ್ಯ. ಇವಾಗ ಕೂಲಿಯರಿಗೆ ದುಡ್ಡು ಕೊಡಬೇಕು, ಮಂತಕ್ಕೆ ಬಂದು ಹೋಗ್ತಾರೆ. ಇನ್ನು ಯಾವಾಗ ಕೊಡ್ತೀಯ ಕೂಲಿಯರಿಗೆ ದುಡ್ಡನ್ನ? ಕೊಡಾನ ಹೇಳೆ. ಏನು ಹಬ್ಬ ಏನು ನಾಳಿಕೇನಿಲ್ಲ, ಏನು ಇವತ್ತೇ ಎಲ್ಲ ಹೋಗ್ಬಿಟ್ಟು ರೇಷನ್ ಎಲ್ಲ ಕಟ್ಟಿಸ್ಕೆ ಬಂದು ಏನು ಇವತ್ತೇ ಬೆಳಕಾಳು ಹಾಕ್ತಾರೇನು? ಇನ್ನು ಹಬ್ಬ ಇರೋದು ಇನ್ನು 20 ದಿವಸ ಐತಿ. ಒಂದು ರೋಬೋಟು ಹಬ್ಬ ಹತ್ರಕ್ಕೆ ಬಂದಂಗೆ ಕೊಡೋಕ್ಕಾಗ್ತೈತೆ ಹೇಳು. ಇವಾಗ ಎಲ್ಲ ಇದೆ ದುಡ್ಡು ನಂತಾವ? ಒಂದು ರೋಬೋಟ್ ಯಾರನ್ನೋ ಕೇಳಿದ್ದೀನಿ, ಅವ್ರು ದುಡ್ಡು ಪಡ್ಡು ಕೊಟ್ಟರೆ ಕೂಲಿಯರ್ದೆಲ್ಲ ಕೂಲಿದ ಕೊಡಾನ ಹೇಳು. ಒಂದು ರೋಬೋಟ ಕೂಲಿಯರ್ಗೆ ಹಂಗಂತ ಹೇಳು, ಹೆಣ್ಣಾಳಿಗೆ ಮಂತಕ್ಕೆ ಬಂದರೆ. ಅವರು ಇದನ್ನೆಲ್ಲ ಕೇಳ್ತಾರೇನಯ್ಯ? ಅವರು ಎಲ್ಲ ಯುಗಾದಿ ಹಬ್ಬಕ್ಕೆ ಮುಂಚಿತವಾಗೇನೆ ಎಲ್ಲ ರೇಷನ್ ಕಟ್ಸೋದು, ಮಕ್ಕಳು ಮರಿಗೆ ಬಟ್ಟೆ ತರೋದಂತೆ, ಅವರಿಗೂ ಎಲ್ಲ ಬಟ್ಟೆ ತಗೊಂಬೋದು, ಸೀರೆ ತಗೊಂಬೋದು ಎಲ್ಲ ಇರಲ್ಲೇನಯ್ಯ? ಒಂದು ರೋಬೋಟೆಲ್ಲ ಮುಂಚಿತವಾಗೇ ರೇಷನ್ ಕಟ್ಟಿಸ್ಕೆ ಬಂದು ಹೊಸ ಸೊಂಡಿಗೆ ಹಪ್ಪಳ ಎಲ್ಲನೂ ಮಾಡ್ತಾರಂತೆ ಕಣಯ್ಯ. ಅವ್ರಿಗೆಲ್ಲ ಒಂದು ರೋಬೋಟ್ ಅರ್ಜೆಂಟ್ ಐತೆ. ಹೊಸಿ ನೋಡಿ ನಾವು ಬಿರಿನೇ ಕೊಡ್ಬೇಕು ಕಣಯ್ಯ. ಯುಗಾದಿ ಹಬ್ಬಕ್ಕೆ ಎಲ್ಲ ಖರ್ಚಿಗೆ ದುಡ್ಡು ಬೇಡವೇನಯ್ಯ ಕೂಲಿಯರ್ಗೂ? ಹೊಸಿ ನಮಗೆಲ್ಲ ಕಾಯ ತೆಗಿಯಕ್ಕೆ ಬಂದಿರೋದು ಅರ್ಜೆಂಟ್ ಐತೆ ಕಣಯ್ಯ. ಒಂದು ರೋಬೋಟ್ ಬೇಗ ಕೊಡಬೇಕು ಕೂಲಿಯರಿಗೆ ದುಡ್ಡನ್ನ. ಕೊಡಾನ ಕಣೆ, ನಾನೇನು ಕೊಡಲ್ಲ ಅಂತ ಅಂದೇನೆ. ಒಂದು ರೋಬೋಟು ದುಡ್ಡು ಪಡ್ಡು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲಿ. ಒಂದು ರೋಬೋಟು ದುಡ್ಡು ಪಡ್ಡು ಹೊಂದಿಸ್ಕೊಂಡ್ ಮೇಲೆ ಕೊಡಾನ ಹೇಳೆ. ಇನ್ನೊಂದು 2-3 ದಿವಸದಾಗೇನೆ ಕೊಡಾನ, ಯಾರನ್ನ ಕೇಳಿದ್ದೀನಿ, ಕೊಡಾನ ಬಿಡು. ಓಸಿ ಹಂಗೇನೆ ನಾವು ಎಲ್ಲ ಸೀರೆ ಪಾರೆ ತಗೋಬೇಕು. ಓಸಿ ನಮಗೂ ಸೀರೆ ಕೊಡ್ಸಲ್ವೇನು ಯುಗಾದಿ ಹಬ್ಬಕ್ಕೆ? ಅಯ್ಯೋ ಅದೇನು ಯಾವಾಗೂ ಸೀರೆ ಸೀರೆ ಅಂತೀಯೇ. ಮಣ್ಣಿನ ನಿಮ್ಮ ತಂಗಿ ಮಗಳದು ಮದುವೆ ಆಗೈತಿ, ಅವರೆಲ್ಲ ಮದ್ವಿಗಂತ ಕೊಡ್ಸಿದ್ರಲ್ಲೇ ಸೀರೆ, ಅದೇ ಇಲ್ವೇನೆ? ಅದನ್ನೇ ಉಟ್ಕಳೆ ಯುಗಾದಿ ಹಬ್ಬಕ್ಕೂ. ಮಣ್ಣಿನ ಕೊಡ್ಸವ್ರೆ ಸೀರೆನ, ತಿರ್ಗಾ ಹಬ್ಬಕ್ಕೆ ಸೀರೆ ತಗೋಬೇಕು ಅಂತೀಯ ಅಲ್ಲೇ ದುಡ್ಡಿಲ್ಲೋದ್ರಾಗೆ. ಅಯ್ಯೋ ಓಸಿ, ಅದು ನಮ್ಮ ತಂಗಿಯ ಮಗಳದು ಮದುವೆ ಮಾಡಿದೀವಿ ಅಂತ ಹೇಳಿ ಕೊಟ್ಟಿದ್ರು ಕಣಯ್ಯ ಸೀರೆನ. ಆ ಸೀರೆನೇ ನಾನು ಯುಗಾದಿ ಹಬ್ಬಕ್ಕೂ ಉಟ್ಕೊಂಬಕ್ಕಾಗ್ತೈತೇನು? ಓಸಿ ವರ್ಷ ಇಡೀ ಈ ಮನೆಗೋಸ್ಕರ ಹಗಲು ರಾತ್ರಿ ಮೈ ಮುರಿದು ಕೆಲಸ ಮಾಡ್ತೀವಲ್ಲಯ್ಯ. ಓಸಿ ಅದಕ್ಕನ ವರ್ಷಕ್ಕೊಂದೇ ತಡಿ ಯುಗಾದಿ ಹಬ್ಬ ಬರೋದು. ಆ ಯುಗಾದಿ ಹಬ್ಬಕ್ಕನ ಒಂದು ಜಾಕೆಟ್ ಪೀಸು ಒಂದು ಸೀರೆ ಕೊಡ್ಸಲ್ವಲ್ಲಯ್ಯ ನೀವು ಮನೆಗಳ ಗಂಡಸರು? ಓಸಿ ವರ್ಷಕ್ಕೊಂದ್ಸರಿ ಬರೋ ಹಬ್ಬಕ್ಕನ ಒಂದು ಸೀರೆ ಜಾಕೆಟ್ ಪೀಸನ್ನು ಕೊಡಿಸ್ರಯ್ಯ. ಅದೂ ಅವಾಗೇನೆ ತಂಗಿ ಮಗಳು ಮದುವೆ ಕೊಡಿಸಿರೋ ಸೀರೆನೇ ಯುಗಾದಿ ಹಬ್ಬಕ್ಕೂ ಉಟ್ಕೆ ಅಂತ ಹೇಳ್ತೀಯಲ್ಲಯ್ಯ. ಒಂದು ಸೀರೆ ಕೊಡ್ಸೋಕ್ಕಾಗಲ್ವೇ? ಅಷ್ಟೊಂದು ಮಂತನಕ್ಕೋಸ್ಕರ ಮೈ ಮುರಿದು ಕೆಲಸ ಮಾಡ್ತೀವಿ. ಆ ಹಬ್ಬದ ದಿನ ವರ್ಷಕ್ಕೆ ಹಬ್ಬ ಬರೋದು, ಆ ಹಬ್ಬದ ದಿನನ ಉಟ್ಕೊಂಬಕನ ಒಂದು ಸೀರೆ ಕೊಡ್ಸಲ್ವಲ್ಲಯ್ಯ ನೀವು? ಅದಕ್ಕೇನೆ ಹಿಂಗಂತೀಯ ನೋಡಿ. ಅವಾಗೇನೆ ತಂಗಿ ಮಗಳು ಮದುವೆ ಕೊಟ್ಟಿರೋ ಸೀರೆನೇ ಉಟ್ಕ ಅಂತ ಹೇಳ್ತೀಯಲ್ಲಯ್ಯ. ಏನೋ ನಿನ್ ತಂಗಿ ಮದುವೆ ಆಗಿ ಕೊಟ್ಟಿದ್ರಲ್ಲ ಸೀರೆ, ಅದನ್ನೇ ಯುಗಾದಿ ಹಬ್ಬಕ್ಕೆ ಉಟ್ಕೆ ಅಂತ ಬಿಡು ಅಂತ ನಾನು ಸುಮ್ಕಾಗಿದ್ನಮ್ಮ. ಒಂದು ಸೀರೆ ತಾನು ಯುಗಾದಿ ಹಬ್ಬಕ್ಕೆ ಕೊಡ್ಸನ್ ಬಿಡೆ. ಒಂದು ಸೀರೆ ಕೊಡ್ಸೋಕ್ಕಾಗಲ್ವೇ ನಮ್ಮ ಕೈಲಿ? ಕೊಡಿಸ್ತೀವಿ ಹೇಳೆ. ಒಂದು ರೋಬೋಟ್ ಹಂಗೇನೆ ಒಸಿ ಮನೆಗೆಲ್ಲ ತಗೊಂಬರ್ಬೇಕು ಕಣಯ್ಯ ರೇಷನ್ನು, ಒಟ್ಟು ತರಕಾರಿಗಳಂತೆ. ಆ ಬೆಳೆಕಾಳಿಲ್ಲ ಮನೆಯಾಗೆ, ಈ ವರ್ಷ ಬೆಳೆಕಾಳು ಆಗಿಲ್ಲ ಮಳೆ ಇಲ್ದೇನೆ. ಒಸಿ ಆ ಬೆಳೆಕಾಳು, ಬೆಲ್ಲ, ಸಕ್ಕರೆ ಎಲ್ಲ ತಗೊಂಬರ್ಬೇಕು ಕಣಯ್ಯ. ಒಂದು ರೋಬೋಟ್ ಎಲ್ಲ ಬಿರಿನೇ ಮನೆಗೆ ರೇಷನ್ ಕಟ್ಸನ್ ಕಣಯ್ಯ. ಹ್ಞೂ ಹೇಳೆ, ನನಗೂ ಗೊತ್ತೈತಿ. ಒಸಿ ಆ ಮನೆ ಆಗಿರೋ ಯಜಮಾನ್ರುಗಳಿಗೆ ಗೊತ್ತಿರಲ್ವೇನೆ ಯುಗಾದಿ ಹಬ್ಬಕ್ಕೆ ಏನೆಲ್ಲ ತರಬೇಕು? ಬಟ್ಟೆ ಬರೆ, ಮನೆಗೆ ರೇಷನ್ನು, ಆಳ ಮೂಳ ಅಂಥದ್ದು ಎಲ್ಲ ಥರನ ಬಿಡೆ. ಮನೆ ಆಗ್ಲಾರ ಹೆಂಗಸ್ರಿಗೆ ಅದೊಂದು ಚಿಂತೆ ಆಗ್ಬಿಡ್ತೈತಿ. ಮನೆನಾಗ ಅದಿಲ್ಲ ಇದಿಲ್ಲ, ಅದು ತರಬೇಕು ಇದು ತರಬೇಕು ಅಂಬೋದು. ನಮಗೂ ಗೊತ್ತಿರ್ತೈತೆ ಕಣೆ, ತರನ್ ಬಿಡು. ಇನ್ನು ಯುಗಾದಿ ಹಬ್ಬ ಇನ್ನು 20 ದಿವಸದ ಮ್ಯಾಲ ಐತಿ, ತೊಂದ್ರೆ ಆಯ್ತು ಹೇಳಿ.
ನಾನೇನು ತಗೊಬಂದು ಕೊಡಲ್ಲ ಅಂತ ಹೇಳಿದ್ದೀನೇನೆ ನಿನಗೆ. ಎಲ್ಲನೂ ತರನ್ ಕಣೆ. ಸುಮ್ಕಿರು ಒಂದು ರೋಬೋಟು. ಇನ್ನು ಯುಗಾದಿ ಹಬ್ಬ ಹತ್ರಕ್ಕೆ ಬರಲಿ. ಏನಮ್ಮ ಸಿದ್ದಮ್ಮ, ಯಾಕೆ ಇವತ್ತು ಎಲ್ಲೂ ಕೂಲಿ ಪಾಲಿ ಹೋಗಿಲ್ಲೇನು? ಇತ್ಲಾವ್ ಬಂದೆ ಮನೆ ಕಡಿಕೆ. ಯಾಕೆ ಸಿದ್ದಮ್ಮ? ಅದೇ ಕಣ್ ಚಂದ್ರಣ್ಣಯ್ಯ, ಹೊಸಿ ಆ ಕೂಲಿ ದುಡ್ಡು ಏನಾನ ಕೊಡ್ತಿದ್ರೇನೋ ಅಂತ ಬಂದೆ ಕಣ ಚಂದ್ರಣ್ಣಯ್ಯ. ಹೊಸಿ ಆ ಮಕ್ಕಳು ಮರಿಗೂ ಎಲ್ಲ ಬಟ್ಟೆ ತರಬೇಕು, ಮನೆಗೆಲ್ಲ ರೇಷನ್ ತರಬೇಕು ಕಣ ಅಯ್ಯಣ. ಅದಕ್ಕೆ ಆ ಕೂಲಿ ದುಡ್ಡು ಕೇಳೋಣ ಅಂತ ಬಂದೆ ಕಣ ಅಯ್ಯಣ. ಅಲ್ಲ ಕಣಮ್ಮ ಸಿದ್ದಮ್ಮ, ಎಲ್ಲ ಇಷ್ಟು ಬೇಗನೆ ತಗೊಬಂದು ಏನು ಮಾಡ್ತೀರಾ ಸಿದ್ದಮ್ಮ? ಓಸಿ ಇನ್ನೊಂದು ರೋಬೋಟು ಹತ್ರಕ್ಕೆ ಬಂದಾಗ ಯುಗಾದಿ ಹಬ್ಬನ ಅವಾಗ ಹೋಗಿ ತಗೊಬಂದ್ರೆ ಆತಮ್ಮ. ಆ ರೇಷನ್ ತರೋದು ಯೋಟತ್ತಾಗುತ್ತೆ, ಮಕ್ಳಿಗೆ ಬಟ್ಟೆ ತರೋದೆಲ್ಲ ಯೋಟತ್ತಾಗುತ್ತೆ. ಓಸಿ ಹಬ್ಬ ಹತ್ರಕ್ಕೆ ಬಂದಾಗ ಎಲ್ಲ ತಗೊಂಡಿದ್ರೆ ಆತಲ್ಲಮ್ಮ ಸಿದ್ದಮ್ಮ. ಅಲ್ಲ ಕಣ ಮಾರಯ್ಯ, ಅವ್ರು ಯಾವಾಗನ ತಗೊಂಬ್ಲಿ ಹೇಳು. ಅವ್ರ ಮನೆ ವಿಚಾರ ನಿನಗೆ ಯಾಕೆ? ಹೊಸಿ ನಿನ್ನ ಕೈಲಿ ಕೂಲಿ ದುಡ್ಡು ಕೊಡೋಕ್ಕಾಗುತ್ತೋ ಇಲ್ವೋ ಅದನ್ನ ಹೇಳು. ಆಗ್ಬಿಟ್ಟು ಅವ್ರು ಅವಾಗ ತಗೊಳ್ರಿ ಇವಾಗ ತಗೊಳ್ರಿ, ಹಬ್ಬ ಹತ್ರಕ್ಕೆ ಬಂದಾಗ ತಗೊಳ್ರಿ, ಹಬ್ಬ ನಿನಗೇನು ಬೇಕು ಅವ್ರ ವಿಚಾರ. ಹೊಸಿ ನಿಂತಾಗೆ ಆ ಕೂಲಿ ದುಡ್ಡು ಐತೋ ಇಲ್ಲ ಹೇಳು. ಅದನ್ನು ಹೇಳು ಕಳ್ಸೋದು ಬಿಟ್ಟು ಹಬ್ಬ ಹತ್ರಕ್ಕೆ ಬಂದಾಗ ತಗೊಳ್ರಿ ಅಂತ ಹೇಳ್ತೀರಾ. ಅವ್ರ ಮನೆ ಪರಿಸ್ಥಿತಿ ಹೆಂಗಿರ್ತೈತೋ ಏನೋ. ಹೊಸಿ ನೀನು ಯಾಕೆ ಕೇಳ್ಬೇಕು ಅದನ್ನು? ನಿಂತಾವ ಕೂಲಿ ದುಡ್ಡು ಐತೋ ಇಲ್ಲ ಹೇಳು, ಇಲ್ಲ ಇಂಥ ದಿನ ಬರ್ರಿ ಅಂತನಾದರೂ ಹೇಳು. ಬಿಡೆ ಯಾಕ ಆವಣೆ ಯಾಕೆ ಹಂಗಂತೀಯ? ಆವಣೆ ಹೇಳಿದ್ರಾಗೆ ಅಂತ ತಪ್ಪಿಲ್ಲ. ಹೊಸ ಹಬ್ಬ ಹತ್ರಕ್ಕೆ ಬಂದಾಗ ಎಲ್ಲ ತಗೊಂಡ್ರೆ ಆಯ್ತಮ್ಮ ಅಂತ ಹೇಳ್ತಾ ಇದ್ದೆ. ಅದನ್ನು ನೀನು ಯಾಕೆ ಹಂಗಂಬಕ್ಕೆ ಹೋಗ್ತೀಯ ಅವಣ್ಣೆಗೆ? ಅದೇ ಕಣ ಸಿದ್ದಮ್ಮ, ಒಂದು ರೋಬೋಟಿನ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಕಣಮ್ಮ ಸಿದ್ದಮ್ಮ. ಅದಕ್ಕೆ ಒಂದು 2 ದಿವಸ ಬಿಟ್ಟು ಎಲ್ಲಾರ್ದು ಕೂಲಿ ಕೊಡ್ತೀನಿ ಕಣಮ್ಮ. ನಿನ್ನೊಬ್ಳದು ಇವಾಗ ಕೊಡಕ್ಕೆ ಹೋದ್ರೆ ಎಲ್ಲರೂ ಬರ್ತಾರೆ ನಮ್ಮದು ಕೊಡೋಣ ಅಂತ. ಓಸಿ ಎಲ್ಲಾರ್ಗು ಕೊಡಂಗೆ ಕೂಲಿ ದುಡ್ಡು ಹೊಂದಿಸ್ಕೊಂಡು ಎಲ್ಲಾರನ್ನೂ ಕರೆದು ಕೂಲಿ ದುಡ್ಡು ಕೊಡ್ತೀನಿ ಕಣಮ್ಮ ಸಿದ್ದಮ್ಮ. ಇನ್ನೊಂದು 2 ದಿವಸ ಬಿಟ್ಟು ಕೊಡ್ತೀನಿ ಹೇಳಮ್ಮ ಸಿದ್ದಮ್ಮ ಕೂಲಿ ದುಡ್ಡನ್ನ. ಸರಿ ಕಣ್ ಚಂದ್ರಣ್ಣಯ್ಯ, ಆಯ್ತು ಹೇಳು. ಓಸಿ ನಿಂದು ದುಡ್ಡು ಅಡ್ಜಸ್ಟ್ ಆದ್ಮೇಕೇನೆ ನಮ್ದೆಲ್ಲ ಕೂಲಿ ದುಡ್ಡು ಕೊಡೋಣ. ಒಂದು ರೋಬೋಟು ಬೇರೆನೇ ನೋಡ್ಬಿಟ್ಟು ಕೊಡು. ಹೊಸಿ ಯುಗಾದಿ ಹಬ್ಬ ಐತಲ್ಲ, ಅದಕ್ಕೆಲ್ಲ ಮನೆಗೆಲ್ಲ ಏನೇನ ತರಬೇಕು. ಹೊಸಿ ಬೇರೆನೇ ಕೊಡೋಣ. ಹ್ಞೂ ಕಣಮ್ಮ ಸಿದ್ದಕ್ಕ, ಬೀರಿನೇ ದುಡ್ಡು ಹೊಂದಾವಣಿಕೆ ಆಗ್ತಿದ್ದಂಗೂ ಹೊಸಿ ನಿಮ್ಮನ್ನೆಲ್ಲ ಹೇಳ್ ಕಳಿಸಿ ಎಲ್ಲರಿಗೂ ಕರೆದು ಕೊಡ್ತೀನಿ ಕಣ ಸಿದ್ದಮ್ಮ. ನನಗೂ ಗೊತ್ತೈತಲ್ಲ ಯುಗಾದಿ ಹಬ್ಬ ಐತೆ, ಕೂಲಿಯಾರು ಸುಮ್ಕಿರಕ್ಕಿಲ್ಲ, ಅವ್ರಿಗೆಲ್ಲ ದುಡ್ಡುಗಳು ಕೊಡಲೇಬೇಕು ಎಂಬುದು ನನಗೂ ಗೊತ್ತು ಕಣ ಸಿದ್ದಮ್ಮ. ಅದಕ್ಕೆ ಯಾರಿಗ ಹೇಳಿವ್ನಿ, ಹೊಸಿ ಆ ದುಡ್ಡು ಹೊಂದಾವಣಿಕೆ ಆಗ್ತಿದ್ದಂಗೂ ನಾನೇ ಎಲ್ಲರನ್ನೂ ಕರೆದು ಕೊಡ್ತೀನಿ ಕಣಮ್ಮ ಸಿದ್ದಮ್ಮ. ಸರಿ ಕಣ ಅಣ್ಣ, ಹಂಗೆ ಆಗಲಿ ಹೇಳು. ಇನ್ನೊಂದು 2 ದಿವಸ ಬಿಟ್ಟೆ ಕೊಡು ಕೂಲಿ ದುಡ್ಡನ್ನ. ಯಾಕೆ ಸಿದ್ದಮ್ಮ ಇವತ್ತು ಯಾರಿಗೂ ಕೂಲಿ ಹೋಗಿಲ್ಲೇನು? ಯಾಕೋ ಇವತ್ತು ಮಂತಾಗಿದೆಯಲ್ಲ ಸಿದ್ದಮ್ಮ? ತೆಗಿಯತ್ತ. ಆ ಬಿಸಿಲಂತೂ ಹಂಗೆ ನಿಗ ಅಂಬುತ್ತೆ. ಆ ಬಿಸಿಲ ಕೆಲಸ ಮಾಡೋಕ್ಕಾಗಲ್ಲ ಕಣ. ಯಾಕೋ ಕಳೆನೋ ಪಳೆನೋ ಆದರೆ ಆ ತೋಟಗಳಿಗೆ ಹೆಂಗೋ ತೆಗಿಬೋದು. ಆ ಬಿಸಿಲಾಗ ಯಾಕನ ಕೆಲಸ ಮಾಡಬೇಕು ಅಂತಂದರೆ ಆತಕ್ಕೆ ಇಲ್ಲ ಕಣ. ಆ ಪಾಟಿ ಬಿಸಿಲು ಹಂಗೆ ಹೊರಗೆ ಉರಿತೈತೆ ಬಿಸಿಲು. ಆ ಬಿಸಿಲಿಗೆ ಹೆದರಿಕೊಂಡು ಎಲ್ಲೂ ಹೋಗಿಲ್ಲ ಕಣ ಇವತ್ತು ಕೆಲಸಕ್ಕೆ. ಹ್ಞೂ ಕಣ ಹೇಳಿ ಸಿದ್ದಮ್ಮ. ಅಬ್ಬಬ್ಬಾ ಹೊರಗೊಂದು ಉರಿತೈತಿ ಅಂತಂದರೆ ಬಿಸಿಲು ಹೇಳ್ಬಾರ್ದು ಕಣೆ. ಆ ಪಾಟಿ ಬಿಸಿಲು ಕಣೆ. ನಾನು ಒಂದು ರೋಬೋಟು ಹೊಲ್ದಾಗ ಹೋಗಿ ಬರಬೇಕಿತ್ತು. ಆ ಸೊಪ್ಪನ್ನು ಕಿತ್ಕೊಂಬರೋಣ ಅಂತ. ಅಡಿಕೆ ಗಿಡದ ಬುಡದಾಗೇನೆ ಅಲ್ಲೆಲ್ಲ ಒಂದು ಹುಟ್ಟಿರುತ್ತೆ, ನೀರು ಬಿಡ್ತಾರಲ್ಲ, ಆ ಬುಡದಾಗೇನೆ ಸೊಪ್ಪು ಹುಟ್ಟುತ್ತೆ. ಅದಕ್ಕೆ ಅದನ್ನ ಕಿತ್ಕೊಂಬರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಕಣೆ. ಬಿಸಿಲೇ ನೋಡಿ ಹೊರಕ್ಕೆ ಹೊರಡೋಕ್ಕಾಗದೆ ಸುಮ್ಕಾದೆ ನೋಡಮ್ಮ. ಸಾಯಂಕಾಲಕ್ಕನ ಸೊಪ್ಪು ಕಿತ್ಕೊಬಂದು ಹೆಸರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ ಬಿಸಿಲಿಗೆ ಹೆದರಿಕೊಂಡು ಹೋಗ್ಲಿಲ್ಲ ನೋಡಿಸಿದ್ದಮ್ಮ. ನಮ್ಮನೆಗೆ ಒಂದು ರೋಬೋಟು ಸೊಪ್ಪು ಐದು ಕಣ. ನೆನ್ನೆ ಕೆಲ್ಸಕ್ಕೆ ಹೋಗಿದ್ನಲ್ಲ, ಅಲ್ಲೊಂದು ರೋಬೋಟ್ ಸಿಕ್ತು. ಸೊಪ್ಪನ್ನ ಕಿತ್ಕೊಬಂದಿದ್ದೀನಿ. ನಿಮ್ಮ ಮನೆಗೆ ನ್ಯೂಟ್ ಆಗ್ಬೇಕು ಸೊಪ್ಪು, ಬಂದು ಕೊಡ್ತೀನಿ ಹೇಳ. ಸಾಯಂಕಾಲಕ್ಕೆ ಹೆಸರು ಮಾಡಿಕ್ಮೆಂತೆ ಚಂದ್ರನಾಗೆ ಬಂದು ಕೊಡ್ತೀನಿ ನೋಡಿ. ನಮ್ಮ ಮನೆಗೆ ಒಂದು ರೋಬೋಟ್ ಐತೆ, ನಾನೊಂದು ರೋಬೋಟ್ ಇಕ್ಕೊಂಡು ನಿನ್ಗೊಂದು ರೋಬೋಟ್ ಬಂದು ಕೊಡ್ತೀನಿ ಹೇಳ. ಸರಿ ಕಣೆ ಸಿದ್ದಮ್ಮ, ಒಂದು ರೋಬೋಟು ಬೀರಿನ ತಗೊಂಬಂದು ಕೊಡೆ ಸಿದ್ದಮ್ಮ. ಸೊಪ್ಪನ್ನ ಎಲ್ಲ ಸೋಸ್ಕೊಂಡು ಒಂದು ರೋಬೋಟು ರಾತ್ರಿ ಊಟಕ್ಕೆ ಬೀರಿನ ಸೊಪ್ಪನ ಹೆಸರು ಮಾಡ್ತೀನಿ ಕಣೆ ಸಿದ್ದಮ್ಮ. ಸರಿ ಕಣೆ ಆಯ್ತು ಹೇಳು. ಬೀರಿನ ಎಲ್ಲ ತಗೊಬಂದು ಸೊಪ್ಪು ಕೊಡ್ತೀನಿ ಹೇಳ. ನೋಡಿದ್ರಲ್ಲ ವೀಕ್ಷಕರೇ, ಈ ಹಬ್ಬಗಳು ಅಂತ ಬಂದಾಗ ಮನೆಯಲ್ಲಿರೋ ಯಜಮಾನ್ರುಗಳಿಗೆ ಏನೆಲ್ಲ ತಾಪತ್ರಯ ಇರ್ತೈತಿ ಅಂತ. ಒಸಿ ನಿಮ್ಮ ಮನೆಯಾಗೂ ಹಂಗೆ ಅಂತ ಅನ್ಸುತ್ತಲ್ಲನ್ರಪ್ಪ. ಒಸಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪು. ಒಸಿ ಇದು ಹಳ್ಳಿ ರೈತರ ಮಾತುಕತೆ ಭಾಗ 26. ಇದರ ಮುಂದುವರಿದ ಭಾಗ 27ರಲ್ಲಿ ಇರುತ್ತೆ, ನೋಡ್ರಪ್ಪು.